ಹಾ, ಎಲ್ರಿಗೂ ನಮಸ್ಕಾರ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ತಗೊಂಡಿರೋ ವಿಷಯ ಅಂದ್ರೆ ಇದು ನಿಜಕ್ಕೂ ನಮ್ಮೆಲ್ಲರ ಮನಸ್ಸಿಗೆ ನಾಟುವಂತ ಒಂದು ಕಥೆ. ಹೌದು ಹೌದು, ಖಂಡಿತ. ಇದು ಕೇವಲ ಕಥೆ ಅಲ್ಲ, ಇದೊಂದು ಒಂಥರ ಜೀವನ ಪಾಠ ಅಂತಾನೆ ಹೇಳ್ಬಹುದು. ಎಕ್ಸಾಕ್ಟ್ಲಿ. ಇಂದಿನ ನಮ್ಮ ಈ ಚರ್ಚೆಯ ಮೂಲ ಮಾಹಿತಿ ಬಂದು ವಿನ್ಸೆಂಟ್ ಎಂಬುವರ ಮೈ ಟ್ರಿಬ್ಯುಲೇಷನ್ಸ್ ಎಂಡ್ ಪಾರ್ಟ್ ಅನ್ನೋ ಒಂದು ಅದ್ಭುತವಾದ ಆತ್ಮಕಥನದ ಭಾಗ. ಮತ್ತು ಇಂದಿನ ನಮ್ಮ ಗುರಿ ಅಂದ್ರೆ ನಮ್ಮ ಮಿಷನ್ ಏನಪ್ಪಾ ಅಂದ್ರೆ ಜೀವನದಲ್ಲಿ ಎದುರಾಗುವ ಅತಿ ಭೀಕರವಾದ ಕಷ್ಟಗಳು ಒಬ್ಬ ವ್ಯಕ್ತಿಯನ್ನು ಹೇಗೆ ಒಬ್ಬ ಅಸಾಧಾರಣ ಬೋಧಕನನ್ನಾಗಿ ರೂಪಾಂತರಿಸಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ನಿಜ. ಅಂದ್ರೆ ಇದು ಶುರುವಾಗೋದು ಕೇವಲ ಒಂದು ದೈಹಿಕ ನೋವು ಅಥವಾ ವೃತ್ತಿ ಕಳೆದುಕೊಂಡ ಕಥೆಯಾಗಿ, ಆದರೆ ಬರ್ತಾ ಬರ್ತಾ ಇದು ಹೇಗೆ ಭೌತಶಾಸ್ತ್ರ ಮತ್ತು ಗಣಿತವನ್ನ ವಿವರಿಸುವ ಒಂದು ಸೃಜನಶೀಲ ಪಾಠವಾಗಿ ಬದಲಾಗತ್ತೆ ಅನ್ನೋದು ನಿಜಕ್ಕೂ ವಿಸ್ಮಯ. ನೀವು ವಿನ್ಸೆಂಟ್ ಅವರ ಹಿನ್ನೆಲೆ ನೋಡಿದ್ರೆ ಇದು ಇನ್ನೂ ಆಶ್ಚರ್ಯ ಅನ್ಸುತ್ತೆ. ಅವರು ಮೂಲತಃ ದಪ್ಪನೆಯ ತಾಮ್ರದ ತಂತಿಗಳನ್ನ ಬಗ್ಗಿಸಿ ಟ್ರಾನ್ಸ್ಫಾರ್ಮರ್ಗಳನ್ನ ರೀವೈಂಡಿಂಗ್ ಮಾಡೋ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಪಕ್ಕಾ ದೈಹಿಕ ಶ್ರಮದ ಕೆಲಸ. ಹೌದು. ಅವರ ಕೈಬೆರಳುಗಳ ನಿಖರತೆಯ ಮೇಲೆಯೇ ಅವರ ಇಡೀ ಜೀವನೋಪಾಯ ನಿಂತಿತ್ತು. ಅದೇ ಒಂದು ದಿನ ಅನಿರೀಕ್ಷಿತವಾಗಿ ಮಿಸ್ಟರ್ ಡಿಸ್ಟಲ್ ಅವರ ಬಾಗಿಲು ತಟ್ಟುತ್ತಾನೆ. ಮಿಸ್ಟರ್ ಡಿಸ್ಟಲ್ ಅಂದ್ರೆ ಆ ಕಾಯಿಲೆಗೆ ಅವರು ಕೊಟ್ಟಿರೋ ಹೆಸರು ಅಲ್ವಾ? ಎಕ್ಸಾಕ್ಟ್ಲಿ. ಈ ಕಾಯಿಲೆಯಿಂದ ಏನಾಗುತ್ತೆ ಅಂದ್ರೆ ಅವರು ಸಂಪೂರ್ಣವಾಗಿ ಗಾಲಿ ಕುರ್ಚಿಗ ಸೀಮಿತರಾಗ್ತಾರೆ. ಅಷ್ಟೇ ಅಲ್ಲ, ಅವರ ಆ ಜಾಣ ಬೆರಳುಗಳು ಕೂಡ ಭಾಗಶಃ ಊನವಾಗಿ ಬಿಡುತ್ತೆ. ಅಯ್ಯೋ, ಅಂದ್ರೆ ಅವರ ಟ್ರಾನ್ಸ್ಫಾರ್ಮರ್ ವ್ಯವಹಾರ ಸಂಪೂರ್ಣ ಬಂದಾಯ್ತು ಅಂತಾನೆ ಅರ್ಥ. ಅಷ್ಟೇ ಅಲ್ಲ, ಅದೇ ಸಮಯದಲ್ಲಿ ಕೋವಿಡ್ ನಂತರದ ಕಠಿಣ ನಿಯಮಗಳಿಂದಾಗಿ ಅವರ ಪತ್ನಿ ಲಿನ್ಸಿ ನಡೆಸುತ್ತಿದ್ದ ಕಿಂಡರ್ ಗಾರ್ಟನ್ ಶಾಲೆ ಕೂಡ ಮುಚ್ಚೋಗುತ್ತೆ. ವಾವ್! ಒಂದೇ ಬಾರಿಗೆ ಮನೆಯ 2 ಆರ್ಥಿಕ ಬಾಗಿಲುಗಳು ಮುಚ್ಚೋಯ್ತು. ಆ ಸಮಯದಲ್ಲಿ ಅವರ ಮನಸ್ಥಿತಿ ಹೇಗಿರ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಕೈಯಾರೆ ಯಂತ್ರಗಳ ಜೊತೆ ಕೆಲಸ ಮಾಡ್ತಿದ್ದ ಮನುಷ್ಯ ಏಕಾಏಕಿ ಗಾಲಿ ಕುರ್ಚಿಗೆ ಬಿದ್ದಾಗ ಖಂಡಿತ ಯಾರಾದ್ರೂ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಆದ್ರೆ ಇಲ್ಲಿ ಅವರ 2 ಮಕ್ಕಳಾದ ಡೆನಿಸ್ ಮತ್ತು ಡ್ಯಾನಿಯಲ್ ಆರ್ಥಿಕ ಜವಾಬ್ದಾರಿ ತಗೋತಾರೆ. ಮತ್ತು ವಿನ್ಸೆಂಟ್ ದಂಪತಿ ಸುಮ್ನೆ ಕೂರಲ್ಲ, ಸಂಜೆ ಹೊತ್ತು ಟ್ಯೂಷನ್ ಶುರು ಮಾಡ್ತಾರೆ. ಟ್ಯೂಷನ್? ಟಂಟಿಂಗರ ಜಿಕ್ಕರ ಕೆಲಸ ಮಾಡ್ತಿದ್ದವರು ಏಕಾಏಕಿ ಟ್ಯೂಷನ್ ಮೇಸ್ಟ್ರು ಆಗೋದು ಅಂದ್ರೆ ಇದೊಂದು ದೊಡ್ಡ ಬದಲಾವಣೆ ಅಲ್ವಾ? ಮೇಲ್ನೋಟಕ್ಕೆ ಹೌದು. ಆದ್ರೆ ನಾವು ನರವಿಜ್ಞಾನದ ಅಂದ್ರೆ ನ್ಯೂರೋಸೈನ್ಸ್ ಪ್ರಕಾರ ನೋಡಿದ್ರೆ ಮನುಷ್ಯ ತನ್ನ ಭೌತಿಕ ಸಾಮರ್ಥ್ಯವನ್ನ ಕಳೆದುಕೊಂಡಾಗ ಮೆದುಳು ಆ ಶಕ್ತಿಯನ್ನ ಬೇರೆ ಕಡೆಗೆ ತಿರುಗಿಸುತ್ತೆ. ಇಂಟ್ರೆಸ್ಟಿಂಗ್. ಹೌದು. ವಿನ್ಸೆಂಟ್ ಅವರ ಮೆದುಳು ಮೋಟಾರ್ ಸ್ಕಿಲ್ಸ್ ಕಳೆದುಕೊಂಡ ತಕ್ಷಣ ಬೌದ್ಧಿಕ ಅಂದ್ರೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಕಡೆಗೆ ವಾಲುತ್ತೆ. ಅವರು ಯಂತ್ರಗಳನ್ನ ರಿಪೇರಿ ಮಾಡೋದನ್ನ ಬಿಟ್ಟು ವಿದ್ಯಾರ್ಥಿಗಳ ಜ್ಞಾನವನ್ನ ವಿಸ್ತರಿಸೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಆ ಕತ್ತಲ್ಲೂ ಅವರೊಂದು ಹೊಸ ದಾರಿ ಹುಡ್ಕೊಂಡ್ರು. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಥೆಯಲ್ಲಿ ಒಂದು ಅದ್ಭುತವಾದ ಸನ್ನಿವೇಶ ಬರುತ್ತೆ. ಯಾವ ಸನ್ನಿವೇಶ? ಒಂದು ದಿನ ಅವರ ಪತ್ನಿ ಲಿನ್ಸಿ ಅವರನ್ನ ಆ ಗಾಳಿ ಕುರ್ಚಿಯಲ್ಲಿ ಹೊಸ ಮನೆಯ ವರಾಂಡಾಗೆ ಕರ್ತಂದು ಕೂರಿಸ್ತಾರೆ. ಸುತ್ತಲೂ ಒಳ್ಳೆ ಹಸಿರು ವಾತಾವರಣ ಇರುತ್ತೆ. ಆದ್ರೆ ವಿನ್ಸೆಂಟ್ ಅವರ ಮನಸ್ಸು ಏಕಾಏಕಿ ತಮ್ಮ 20ನೇ ವಯಸ್ಸಿನಲ್ಲಿ ನಡೆದೊಂದು ಘಟನೆಗೆ ಜಾರುತ್ತೆ. ಆ ಕಾಂಕ್ರೀಟ್ ಬಾವಿಯ ಘಟನೆ. ಹೌದೌದು. ಆ ಘಟನೆಗೂ ಅವರ ಈಗಿನ ಪರಿಸ್ಥಿತಿಗೂ ಒಂಥರ ಅದ್ಭುತವಾದ ಸಂಬಂಧ ಇದೆ ಅಂತ ನನಗನ್ನಿಸ್ತು. ಖಂಡಿತ ಇದೆ. ನೋಡಿ, 20 ವರ್ಷದ ವಿನ್ಸೆಂಟ್ ಕಾಂಕ್ರೀಟ್ ರಿಂಗ್ ಬಾವಿಯ ಹೂಳೆತ್ತುವ ಅಂದ್ರೆ ಡೀಸೆಲ್ಟಿಂಗ್ ಕೆಲಸ ಮಾಡ್ತಾ ಇರ್ತಾರೆ. ಕತ್ಲು, ಮೊಣಕಾಲುದ್ದ ಕೆಸರು. ಅವರು ಅತಿಯಾಗಿ ಮಣ್ಣು ತೆಗೆದಾಗ ಮೇಲಿದ್ದ ಕಾಂಕ್ರೀಟ್ ರಿಂಗ್ಗಳು ಭಾರೀ ಶಬ್ದದೊಂದಿಗೆ ಕೆಳಗೆ ಜಾರುತ್ತೆ. ಆದ್ರೆ ಆ ರಿಂಗ್ಗಳು ಒಡಿಲಿಲ್ಲ, ಅವು ಇಂಟ್ಯಾಕ್ಟ್ ಆಗಿ ಉಳಿದ್ವು. ವಾವ್! ಅಂದ್ರೆ ಅವರದರ ಮಧ್ಯೆ ಸಿಕ್ಕಾಕೊಳ್ಳಿಲ್ಲ? ಇಲ್ಲ. ಅವರು ತಮ್ಮ ಕಾಲನ್ನ ಆ ರಿಂಗ್ಗಳ ನಡುವೆ ಇಡದೆ ಬಹಳ ಜಾಗರೂಕತೆಯಿಂದ ಹಗ್ಗ ಹಿಡಿದು ಮೇಲೆ ಬರ್ತಾರೆ. ಇವತ್ತು ಅವರು ಗಾಲಿ ಕುರ್ಚಿಯಲ್ಲಿರೋದು ಕೂಡ ಅದೇ ಕತ್ತಲ ಬಾವಿಯ ಅನುಭವ ಇದ್ದಾಗೆ. ಎಕ್ಸಾಕ್ಟ್ಲಿ. ಅಂದು ಆ ಬಾವಿಯಲ್ಲಿ ಸಿಲುಕಲಿಲ್ಲ, ಇಂದು ಈ ದುರಂತಗಳ ನಡುವೆ ಅವರ ಮನಸ್ಸು ಸಿಲುಕಲಿಲ್ಲ. ಆದ್ರೆ ಏನ್ಗುಟ್ಟ, ಈಗ ಅವರು ಯಾರನ್ನೂ ಹೆಚ್ಚಾಗಿ ಭೇಟಿಯಾಗಲ್ಲ. ಸಮಾಜಕ್ಕೆ ಅವರು ಒಂಥರ ಹಳೆಯ ಮರೆತು ಹೋದ ವಸ್ತುವಿನಂತೆ ಕಾಣ್ತಾರೆ. ನಿಜ. ಆದ್ರೆ ಆ ಒಂಟಿತನವನ್ನ ಅವರು ಶಪಿಸಲ್ಲ. ಅವರು ಬಳಸುವ ಆ ಇಂಗ್ಲಿಷ್ ಉಪಮೆ ಇದೆಯಲ್ಲ, ಅದು ಅದ್ಭುತ. ಅವ್ರು ಹೇಳ್ತಾರೆ, ತಾವು ಹೇಗಿದ್ದೀವಿ ಅಂದ್ರೆ ಲೈಕ್ ಅ ಕ್ಯಾಟಪಿಲ್ಲರ್ ಇನ್ಸೈಡ್ ಅ ಕೊಕೂನ್. ಲೈಕ್ ಅ ಕ್ಯಾಟಪಿಲ್ಲರ್ ಇನ್ಸೈಡ್ ಅ ಕೊಕೂನ್. ವಾವ್! ಕಂಬಳಿ ಹುಳು ಕೋಶದೊಳಗಿರುವ ಹಾಗೆ. ಹೊರಗಡೆ ನೋಡೋಕೆ ಅದು ಒಂಟಿ, ಆದ್ರೆ ಒಳಗಡೆ ಅದು ಚಿಟ್ಟೆಯಾಗಿ ರೂಪಾಂತರ ಆಗ್ತಾ ಇರುತ್ತೆ. ಹೌದು. ಅದೇ ರೂಪಾಂತರ ಅವರಲ್ಲೂ ಆಯ್ತು. ತಮ್ಮ 58ನೇ ವಯಸ್ಸಿನಲ್ಲಿ ಆ ಬೆರಳುಗಳು ಊನವಾಗಿದ್ರೂ ಅವರು ಟಚ್ ಸ್ಕ್ರೀನ್ ಮೊಬೈಲ್ ಮೂಲಕ ತಂತ್ರಜ್ಞಾನ ಕಲಿತರು. ಹ್ಮ್ ಕೇವಲ ಕಲಿಯೋದಲ್ಲ,
10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಷ್ಟು ಪರಿಣಿತರಾದ್ರು. ಆದ್ರೆ ನಮ್ಮ ಸಮಾಜ ಅಂಗವಿಕಲರನ್ನ ನೋಡುವ ದೃಷ್ಟಿಕೋನ ಮಾತ್ರ ಬದಲಾಗಲ್ಲ. ಅದೇ ಸಮಾಜದ ಬಗ್ಗೆ ಅವರು ಹೇಳುವ ಮಾತು ನಿಜಕ್ಕೂ ನಮ್ಮನ್ನ ಬೆಚ್ಚಿ ಬೀಳಿಸುತ್ತೆ. ಅವರು ಹೇಳ್ತಾರೆ, ಸಮ್ ಪೀಪಲ್ ಸ್ಟ್ಯಾಂಡ್ಸ್ ಬಿಫೋರ್ ಅ ಬ್ಯೂಟಿಫುಲ್ ಪೇಂಟಿಂಗ್ ಜಸ್ಟ್ ಸ್ಟೇರಿಂಗ್ ಅಟ್ ದ ಕ್ರ್ಯಾಕ್ ಆನ್ ದ ಫ್ರೇಮ್, ಮಿಸ್ಸಿಂಗ್ ಟು ಅಡ್ಮೈರ್ ದ ಪೇಂಟಿಂಗ್. ಎಂಥ ಮಾತು ಅಲ್ವಾ? ಒಂದು ಸುಂದರವಾದ ಪೇಂಟಿಂಗ್, ಆದ್ರೆ ಜನರ ಕಣ್ಣು ಆ ಪೇಂಟಿಂಗ್ ಬಿಟ್ಟು ಅದರ ಫ್ರೇಮ್ ಮೇಲಿರುವ ಆ ಸಣ್ಣ ಬಿರುಕನ್ನೇ ನೋಡ್ತಾ ಇರುತ್ತೆ. ಖಂಡಿತ. ಇಲ್ಲಿ ಆ ಬಿರುಕು ಬಂದು ಅವರ ಗಾಲಿಕುರ್ಚಿ, ಅವರ ದೈಹಿಕ ಮಿತಿ, ಆದರೆ ಆ ಪೇಂಟಿಂಗ್ ಅವರ ಅಪಾರವಾದ ಜ್ಞಾನ. ನಮ್ಮ ಸಮಾಜ ಆ ಜ್ಞಾನವನ್ನ ನೋಡೋದನ್ನೇ ಮರೆತುಬಿಡುತ್ತೆ. ಆದ್ರೆ ವಿದ್ಯಾರ್ಥಿಗಳು ಮಾತ್ರ ಆ ಪೇಂಟಿಂಗ್ ಅನ್ನ ಸರಿಯಾಗಿಯೇ ನೋಡಿದ್ರು. ಯಾಕಂದ್ರೆ ವಿನ್ಸೆಂಟ್ ಕೇವಲ ಟ್ಯೂಟರ್ ಆಗಿರ್ಲಿಲ್ಲ, ಅವರೊಬ್ಬ ಏಸ್ ಟ್ಯೂಟರ್ ಆಗಿದ್ರು. ಹೌದೌದು. ಆ ವಿನ್ಸೆನ್ಸ್ ಆನಲಾಜಿಗಳು ಅಂದ್ರೆ ಅವರು ಕೊಡ್ತಿದ್ದ ಉಪಮೆಗಳು ನಿಜಕ್ಕೂ ಸೃಜನಶೀಲತೆಯ ಪರಾಕಾಷ್ಠೆ. ನೋಡಿ, ತ್ರಿಕೋಣಮಿತಿ ಅಥವಾ ಟ್ರಿಗ್ನೋಮೆಟ್ರಿ ಅಂತಹ ಒಣ ವಿಷಯ, ಅದರಲ್ಲಿ PBHHB ಅನ್ನೋ ಸೂತ್ರ ನೆನ್ಪಿಡೋಕೆ ಅವ್ರು ಕೊಟ್ಟ ವಾಕ್ಯ ಏನ್ ಗೊತ್ತಾ? ಪ್ರಮೀಸ್ ಬ್ರದರ್ ಪ್ರಮ್ ಹಿಟ್ ಹರ್ ಬಾಯ್ ಫ್ರೆಂಡ್. ಆಹಾ, ಇದನ್ ಕೇಳಿದ ಮೇಲೆ ಯಾವ ಸ್ಟೂಡೆಂಟ್ ತಾನೇ ಮರೆಯೋಕ್ ಸಾಧ್ಯ ಹೇಳಿ? ಖಂಡಿತ ಸಾಧ್ಯವಿಲ್ಲ. ಆದ್ರೆ ಅವರ ಬೆಸ್ಟ್ ಅನಾಲಜಿ ಬರೋದು ವಿದ್ಯುತ್ ಶಕ್ತಿ ಅಥವಾ ಎಲೆಕ್ಟ್ರಿಸಿಟಿಯನ್ನ ವಿವರಿಸುವಾಗ. ಓ, ಆ ಸಿರಿಂಜ್ ಉಪಮೆ ತಾನೆ, ಎಲೆಕ್ಟ್ರಿಸಿಟಿ ಕಂಪೇರಿಂಗ್ ಟು ಅ ಸಿರಿಂಜ್. ಇದು ನನಗಂತೂ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು. ಹೌದು, ಅವರು ಸಿರಿಂಜ್ನ ಬ್ಯಾರೆಲ್ ಮತ್ತು ಪ್ಲಂಜರ್ನಲ್ಲಿರೋ ಎಲೆಕ್ಟ್ರಾನ್ಗಳನ್ನ ವೋಲ್ಟ್ ಅಂತಾರೆ. ಆಮೇಲೆ ಆ ಮೇಲಿರೋ ಗುರುತುಗಳನ್ನ ಜೌಲ್ಸ್ ಅಂತಾರೆ. ಮತ್ತು ಆ ಸೂಜಿಯಿಂದ ಹೊರಬರೋ ಹರಿವಿನ ಶಕ್ತಿ ಇದೆಯಲ್ಲ, ಅದೇ ಕರೆಂಟ್. ಓ, ಆಮೇಲೆ ಆ ಸೂಜಿಯ ರಂಧ್ರದ ಗಾತ್ರವೇ ರೆಸಿಸ್ಟೆನ್ಸ್. ಅಂದ್ರೆ ರಂಧ್ರ ಚಿಕ್ಕದಾಗಿದ್ರೆ ಹರಿವು ಕಷ್ಟ, ಅದೇ ರೆಸಿಸ್ಟೆನ್ಸ್. ಎಂಥ ಅದ್ಭುತವಾದ ಹೋಲಿಕೆ. ಇಲ್ಲಿ ನೀವೊಂದು ವಿಷಯ ಗಮನಿಸ್ಬೇಕು. ಅವರ ಇಂದಿನ ವೃತ್ತಿ ಏನಾಗಿತ್ತು? ಟ್ರಾನ್ಸ್ಫಾರ್ಮರ್ ರಿವೈಂಡಿಂಗ್. ಓ ಹೌದು, ದಶಕಗಳ ಕಾಲ ಕರೆಂಟು, ವೋಲ್ಟೇಜ್ ಜೊತೆ ಅವರು ದೈಹಿಕವಾಗಿ ಕೆಲಸ ಮಾಡಿದ್ರು. ಆ ಪ್ರಾಯೋಗಿಕ ಜ್ಞಾನವೇ ಇವತ್ತು ಈ ಸಿರಿಂಜ್ ಉಪಮೆಯಾಗಿ ಹೊರಬಂದಿದೆ. ಇದು ಬರೀ ಪುಸ್ತಕದ ಬದನೆಕಾಯಿ ಅಲ್ಲ. ನಿಜ. ಇದೇ ತರಹ ಅವರು ಅಣುವಿನ ನ್ಯೂಕ್ಲಿಯಸ್ ಅಂದ್ರೆ ಆಟಮ್ ನ್ಯೂಕ್ಲಿಯಸ್ ಅನ್ನ ವಿವರಿಸದ ರೀತಿಯೂ ಅದ್ಭುತ. ಇಡೀ ಅಣುವನ್ನ ಒಂದು ಜೇನುಗೂಡಿಗೆ ಹೋಲಿಸ್ತಾರೆ. ಹೌದು, ಕೇಂದ್ರದಲ್ಲಿರೋ ಪ್ರೋಟಾನ್ ಬಂದು ರಾಣಿ ಜೇನು, ನ್ಯೂಟ್ರಾನ್ಗಳ ಬಂದು ಆ ರಾಣಿಯನ್ನ ಕಾಯುವ ಕಾವಲುಗಾರರು, ಮತ್ತು ಹೊರಗಡೆ ಓಡಾಡಿಕೊಂಡು ಪಕ್ಕದ ಹೂಗಳೊಂದಿಗೆ ಬೆರೆಯುವ ಜೇನುನೊಣಗಳೇ ಎಲೆಕ್ಟ್ರಾನ್ಗಳು, ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು. ವಿಜ್ಞಾನವನ್ನ ಪ್ರಕೃತಿ ಜೊತೆ ಬೆಸೆಯುವ ಈ ರೀತಿ ಇದೆಯಲ್ಲ, ಇದು ಕಲಿಯುವರಲ್ಲಿ ನಿಜಕ್ಕೂ ಆಳವಾದ ಆಸಕ್ತಿ ಹುಟ್ಟಿಸುತ್ತೆ. ಆದ್ರೆ ಇದೆಲ್ಲದಕ್ಕಿಂತ ದೊಡ್ಡ ಸವಾಲು ವಿನ್ಸೆಂಟ್ ಅವರಿಗೆ ಮುಂದೆ ಕಾದಿತ್ತು. ಹೌದು, 3 ಜನ ಟೀನೇಜ್ ಹುಡುಗರಿಗೆ, ಅಂದ್ರೆ ಹದಿಹರೆಯದವರಿಗೆ ಮಾನವ ಸಂತಾನೋತ್ಪತ್ತಿ ಅಥವಾ ಹ್ಯೂಮನ್ ರೀಪ್ರೊಡಕ್ಷನ್ ಪಾಠ ಮಾಡೋದು. ಇದು ನಿಜಕ್ಕೂ ಕಷ್ಟದ ಕೆಲಸ. ಯಾಕಂದ್ರೆ ತರಗತಿಯಲ್ಲಿ ನಗು, ಮುಜುಗರ ಇದ್ದೇ ಇರುತ್ತೆ. ಆದ್ರೆ ವಿನ್ಸೆಂಟ್ ಏನ್ ಮಾಡಿದ್ರು ಗೊತ್ತಾ? ಪಾಠದ ಕ್ರಮವನ್ನೇ ತಿರುಗು ಮುರುಗು ಮಾಡಿದ್ರು. ಅಂದ್ರೆ ಗರ್ಭಧಾರಣೆಯಿಂದ ಪಾಠ ಶುರು ಮಾಡ್ಲಿಲ್ಲ ಅಲ್ವಾ? ಇಲ್ಲ, ಅವರು ಹೆರಿಗೆಯ ಕಡೆಯಿಂದ ಅಂದ್ರೆ ಲೇಬರ್ ಕಡೆಯಿಂದ ಹಿಂದಕ್ಕೆ ಪಾಠ ಶುರು ಮಾಡಿದ್ರು. ಮತ್ತು ಅವರು ಬಳಸಿದ ಆ ಪದ ಇದೆಯಲ್ಲ, ವೆನ್ ವಿ ಆರ್ ಇನ್ ದ ವೂಮ್ ಅಂತ. ವಾವ್, ವೆನ್ ವಿ ಆರ್ ಇನ್ ದ ವೂಮ್ ಅಂದ್ರೆ ನಾವು ಗರ್ಭದಲ್ಲಿರುವಾಗ. ಈ ಒಂದೇ ಒಂದು ವಾಕ್ಯ ಇಡೀ ವಾತಾವರಣವನ್ನೇ ಬದಲಾಯಿಸ್ಬಿಡ್ತು. ಎಕ್ಸಾಕ್ಟ್ಲಿ. ಆ ಪದ ಬಳಕೆಯಿಂದ ವಿದ್ಯಾರ್ಥಿಗಳಲ್ಲಿ ಒಂದು ಶೇರ್ಡ್ ಒರಿಜಿನ್ ಅಥವಾ ಮೂಲದ ಭಾವನೆ ಬಂತು. ಅಲ್ಲಿ ಯಾವುದೇ ನಗು ಇರಲಿಲ್ಲ. ಯಾಕಂದ್ರೆ ಅವರು ಆ ವಿಷಯವನ್ನ ತಮ್ಮ ಸ್ವಂತ ಪೋಷಕರ ಗಾಂಭೀರ್ಯಕ್ಕೆ, ಅಂದ್ರೆ ಗ್ರಾವಿಟಿ ಆಫ್ ದೇರ್ ಓನ್ ಪೇರೆಂಟ್ಸ್ಗೆ ಉಪಪ್ರಜ್ಞೆಯಲ್ಲಿ ರಿಲೇಟ್ ಮಾಡ್ಕೊಂಡ್ರು. ಇದು ಒಬ್ಬ ಶಿಕ್ಷಕನಿಗಿರ್ಬೇಕಾದ ಅತಿ ದೊಡ್ಡ ಎಂಪತಿ. ಖಂಡಿತ. ಸೂಕ್ಷ್ಮ ವಿಷಯಗಳನ್ನ ಕಲಿಸುವಾಗ ಶಿಕ್ಷಕರ ದೃಷ್ಟಿಕೋನ ಎಷ್ಟು ಮುಖ್ಯ ಅಂತ ಇದು ತೋರಿಸುತ್ತೆ. ಅದಕ್ಕೆ ಆ ಪಠ್ಯದಲ್ಲಿ ಒಂದು ಅದ್ಭುತವಾದ ಸಾಲ್ ಬರುತ್ತೆ. ವಿನ್ಸೆಂಟ್ ಇಸ್ ಮಾರ್ಟಲ್ ಬಟ್ ಇಸ್ ಮೆಥಡ್ ಇಸ್ ಟೈಮ್ಲೆಸ್. ನಿಜಕ್ಕೂ ಟೈಮ್ಲೆಸ್. ಅವರ ಈ ಉಪಮೆಗಳು ಭವಿಷ್ಯದಲ್ಲಿ ಪ್ರತಿಯೊಬ್ಬ ಶಿಕ್ಷಕನ ಟೂಲ್ ಕಿಟ್ನಲ್ಲಿ ಪ್ರಮುಖ ಆಯುಧಗಳಾಗ್ತವೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೌದು. ಇನ್ನು ವಿನ್ಸೆಂಟ್ ಅವರ ಈಗಿನ ಪ್ರಸ್ತುತ ಸ್ಥಿತಿ ಬಗ್ಗೆ ಮಾತಾಡೋದಾದ್ರೆ, ಈಗ ಅವ್ರಿಗೆ 60ರ ಹರೆ. ಆದರೂ ಬೋಧನೆಯನ್ನ ಕಲಿತಾಲೇ ಇದ್ದಾರೆ. ವಿಶೇಷ ಏನಂದ್ರೆ ಅವರಿಗೀಗ ಯಾವುದೇ ದೈಹಿಕ ನೋವಿಲ್ಲ, ಪಶ್ಚಾತ್ತಾಪವಿಲ್ಲ ಮತ್ತು ವಯಸ್ಸಿಗೆ ಸಂಬಂಧಪಟ್ಟ ಯಾವುದೇ ಔಷಧಿಗಳನ್ನ ಅವರು ತಗೋತಾ ಇಲ್ಲ. ಆಮೇಲೆ ಅವರು ತಮ್ಮನ್ನ ತಾವು ಏನಂತ ಕರ್ಕೊಳ್ತಾರೆ ಗೊತ್ತಾ? ಮ್ಯೂಸಿಕೋಫೀಲ್ ಅಂತ. ಎಕ್ಸಾಕ್ಟ್ಲಿ. ಒಬ್ಬ ಸಂಗೀತ ಪ್ರೇಮಿ. ಕಷ್ಟಗಳೆಲ್ಲವನ್ನೂ ಮೀರಿ ಅವರೀಗ ಸಂಗೀತವನ್ನ ಆಸ್ವಾದಿಸ್ತಾ ಇದ್ದಾರೆ. ಆದ್ರೆ ಕಷ್ಟಗಳ ಬಗ್ಗೆ ಅವರು ಹೇಳುವ ಕೊನೆಯ ಉಪಮೆ ಇದೆಯಲ್ಲ, ಆ ಅದ್ಭುತವಾದ ಇಂಗ್ಲಿಷ್ ಕೋಟ್. ಅವ್ರು ಹೇಳ್ತಾರೆ, ವಿನ್ಸೆಂಟ್ ಫೆಲ್ ಲೈಕ್ ಅ ಸೀಡ್ ಟು ಸ್ಪ್ರೌಟ್ ಫ್ರಮ್ ವೆರೆವರ್ ಇಟ್ ಹ್ಯಾಸ್ ಫಾಲನ್, ಮೈ ಟ್ರಿಬ್ಯುಲೇಷನ್ಸ್ ವರ್ ದ ಡರ್ಟ್. ಆ ಟ್ರಿಬ್ಯುಲೇಷನ್ಸೇ ಅವರಿಗೆ ಮಣ್ಣಾಯಿತು.
ಹೌದು, ಆ ಮಣ್ಣು ಇಲ್ಲದೆ ಬೀಜ ಮೊಳಕೆ ಒಡೆಯಲು ಸಾಧ್ಯವಿಲ್ಲ ಅಲ್ವಾ? ಅವರ ಲವಲವಿಕೆ ಎಷ್ಟಿದೆ ಅಂದ್ರೆ ಅವರ ಆತ್ಮಕಥನದ ಮುಕ್ತಾಯ ನೋಡಿ. ಹಾ, ಇನ್ನೊಂದು ಬಾಗಿಲಿನ ತಟ್ಟುವಿಕೆಗಾಗಿ ಕಾಯ್ತಿದ್ದೇನೆ. ನಾಕ್ ನಾಕ್ ನಾಕ್, ವಿನ್ಸೆಂಟ್ ಸೈನಿಂಗ್ ಆಫ್, ಯು ಆಲಿಗೇಟರ್ಸ್. ಎಂಥ ತಮಾಷೆಯ ಲವಲವಿಕೆಯ ವಿದಾಯ. ನಿಜಕ್ಕೂ ಸಾವು ಬಂದ್ರೂ ಅಥವಾ ಬೇರೆ ಯಾವುದೇ ಕಷ್ಟ ಬಂದ್ರೂ ನಗುನಗುತ್ತಾ ಎದುರಿಸೋಕೆ ಅವ್ರು ಸಿದ್ಧರಾಗಿದ್ದಾರೆ. ಖಂಡಿತ. ಈ ಅದ್ಭುತ ಚರ್ಚೆಯ ಕೊನೆಯಲ್ಲಿ ಕಲಿಯುವವರಿಗೆಲ್ಲರಿಗೂ ಆಲೋಚನೆಗೆ ಹಚ್ಚುವ ಒಂದು ಅಂತಿಮ ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೀನಿ. ಕೇಳಿ. ಜೀವನ ನಮ್ಮನ್ನ ಕತ್ತಲಿಗೆ ತಳ್ಳಿದಾಗ ಅಥವಾ ಮಣ್ಣಿಗೆ ಉರುಳಿಸಿದಾಗ ನಾವೆಲ್ಲರೂ ನಮ್ಮನ್ನ ಮುರಿದು ಹೋದ ಹಳೆಯ ಫ್ರೇಮ್ಗೆ ಹೋಲಿಸಿಕೊಂಡು ಕೊರಗುತ್ತೀವೋ ಅಥವಾ ಆ ಕಷ್ಟಗಳೆಂಬ ಮಣ್ಣನ್ನೇ ಬಳಸಿಕೊಂಡು ಹೊಸದಾಗಿ ಚಿಗುರಲು ಸಿದ್ಧವಾಗುತ್ತಿರುವ ಬೀಜ ಅಂತ ಭಾವಿಸ್ತೀವೋ? ಯೋಚನೆ ಮಾಡಿ, ಆ ಕಷ್ಟಗಳೆಂಬ ಮಣ್ಣೆ ನಮ್ಮ ಬೆಳವಣಿಗೆಗೆ ಅತೀ ದೊಡ್ಡ ಕಾರಣ ಆಗಬಹುದಲ್ವೇ? ಖಂಡಿತ. ಇದೊಂದು ಅತ್ಯುತ್ತಮವಾದ ಚಿಂತನೆ. ಹೌದು. ಈ ಭರವಸೆಯೊಂದಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.